ಪಾರ್ಲಿಮೆಂಟ್ ಇದು ನೋಡಿದ್ರ ರಾಜ್ಯಸಭೆಯಲ್ಲಿ ಮಾತಾಡೋರಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ರೀ. ಆಮೇಲೆ ದೇವೇಗೌಡರು ಯೂನಿವರ್ಸಿಟಿಗಳಿಗೆ ರಾಜ್ಯ ಸರ್ಕಾರ ಇದು ಮಾಡ್ತಾ ಇಲ್ಲ. ಇವತ್ತು ಪೇಪರ್ ಹಾಕಿಲ್ವ ಕನ್ನಡಪ್ರಭದಲ್ಲಿ ನೀವು ನೋಡಿದ್ರಲ್ಲ. ಈ 94ನೇ ವರ್ಷದಲ್ಲಿ ದೇವೇಗೌಡರು ಅಲ್ಲಿ ಪಾರ್ಲಿಮೆಂಟಲ್ಲಿ ಇವೆಲ್ಲ ಮಾತಾಡಬೇಕಾಯ್ತು. ಈಗ ಹಾಸನಿಗೆ ಅಗ್ರಿಕಲ್ಚರ್ ಕಾಲೇಜ್ ನಾವು ರೂಲ್ 69ಗೆ ಹಾಕಿದ್ದೀನಿ. ನಮ್ಮ ಕಾಲೇಜ್ ಇಲ್ಲೇ ಇರಬೇಕು. 3 ಹೊಸ ಕೋರ್ಸ್ ಕೊಡಿಸ್ತಾ ಇದ್ದೀನಿ. ಅದಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಬೆಂಗಳೂರಿಗೆ 2 ಇಲ್ಲಿಗೆ 2 ಎಷ್ಟಾಗುತ್ತೆ ಅಂತ ಆಮೇಲೆ ಅಲ್ಲಿಂದ ಅಪ್ರೂವ್ ಬಂದಮೇಲೆ ಹೇಳ್ತೀನಿ. ಮತ್ತು ಅದಕ್ಕೊಂದು ಇದು ಹೇಳ್ತಾರೆ, ನಾನು ಇದು ಮಾಡಿಸ್ತೇನೆ ಅಂತ ಹೇಳೋರು ಇರ್ತಾರೆ. ಅಗ್ರಿಕಲ್ಚರ್ ಕಾಲೇಜ್ ಏನೈತೆ ಅಂತ ಬೇಕು. ಈಗ ನಂದು ನೋಡ್ರೆ ನೀವೇ ಬಡ್ಜೆಟ್ ನಾನು ಅವ್ರ ಬಗ್ಗೆ ಮಾತಾಡೋಕ್ಕಲ್ಲ. ನನಗಷ್ಟು ಇದಿಲ್ಲ. ನಾನು ಹೇಳಿ ಬಡ್ಜೆಟ್ ಬುಕ್ಕಲ್ಲಿ ಹಾಸನ ಜಿಲ್ಲೆಗೆ ಯಾವ್ಯಾವ ಇಲಾಖೆಯಲ್ಲಿ ಇಷ್ಟು ದುಡ್ಡು ಇಟ್ಟವ್ರೆ ಅಂತೇಳಿ ಅದಿರ್ಲಿ ಆಳ್ಬಿದ್ದು ಅಲ್ರಿ. 363 ಇಲಾಖೆಗೆ 2 ತಿಂಗಳಿಂದವ ಟ್ರೆಜರಿ ಲಾಕ್ ಮಾಡ್ಕೊಂಡು ದುಡ್ಡು ಕೊಡದೇ ಕೂತವ್ರಲ್ಲ. 2 ತಿಂಗಳಾಯ್ತಲ್ಲ ಟ್ರೆಜರಿ ಲಾಕಾಗಿ. 63 ಇಲಾಖೆದು ಹಾಸನ ಜಿಲ್ಲೆಯಲ್ಲೇ ಕೆಲವು ಇಲಾಖೆ ಅಧಿಕಾರಿಗಳಿಗೆ ಕೆಲವು ಇವ್ರಿಗೆ 3 ತಿಂಗಳು 6 ತಿಂಗಳು ಸಂಬಳ ಇಲ್ಲ, ಪೆಟ್ರೋಲಿಗೆ ದುಡ್ಡಿಲ್ಲ. ಈಗ ಅಸೆಂಬ್ಲಿಲಿ ಗಲಾಟೆ ನಡೀತಾ ಇರೋದೇನು? ಸ್ವಾಮಿ, ಸಾರ್ವಜನಿಕರ ತೆರಿಗೆ ಹಣನ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ತಾಲೂಕಿಗೆ 25,000 ಗ್ಯಾರಂಟಿ ಮಾಡೋಕ್ಕೆ, ಒಂದು ಇದಕ್ಕೆ ಮೆಂಬರು 2 ಸಿಟ್ಟಿಂಗು 1,500 ಜಿಲ್ಲಾ 50,000 ರೂಪಾಯಿ ಜಿಲ್ಲಾ ಅಧ್ಯಕ್ಷನಿಗೆ, ಸ್ಟೇಟ್ ಲೆವೆಲ್ಗೆ ಅವನೊಬ್ಬ ಮೆಂಬರು ಅವ್ನಿಗೆ ಅದೆಷ್ಟು, ಇನ್ನೊಬ್ಬ 5 ಜನ ಚೇರ್ಮನ್ಸ್ ಉಪ ಚೇರ್ಮನ್ ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟ್ ರ್ಯಾಂಕು, ಒಬ್ಬರಿಗೆ ಕ್ಯಾಬಿನೆಟ್ ರ್ಯಾಂಕು. ವರ್ಷಕ್ಕೆ 16 ಕೋಟಿ ರೂಪಾಯಿ ಸಾರ್ವಜನಿಕರ ದುಡ್ಡು, ತೆರಿಗೆ ದುಡ್ಡು, ಸಾರ್ವಜನಿಕರ ತೆರಿಗೆ ದುಡ್ಡು. ಓಲಿ ಕಾಂಗ್ರೆಸ್ ಕಚೇರಿಯಿಂದ ಕೊಟ್ಕೊಳ್ಳಪ್ಪ, ನಾವು ಬೇಡ ಅನ್ನಲ್ಲ. ಈಗ ಆನ್ಲೈನಲ್ಲೇ ಹೋಗೋ ಇವರೇನು ನೋಡ್ತಾರೆ? ಇವರೇನಾದ್ರು ಹೋಗಿ ಅಂಗನವಾಡಿ ಒಂದು ಸ್ವಲ್ಪ ಯಾರು ಅಂಗನವಾಡಿ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಅಷ್ಟೇ. ಅಲ್ಲ, ಇವರು ಎಂಥದ್ದು ನ್ಯಾಯಬೆಲೆ ಅಂಗಡಿ ಗ್ಯಾರಂಟಿ. ನಾನು ಹೇಳಿದ್ದು ಈ ಸರ್ಕಾರ 5 ಗ್ಯಾರಂಟಿ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಎಣ್ಣೆ ಭಾಗ್ಯ ಕೊಟ್ಟಿರೋದು ನಿಜ ಅಲ್ವೇನಪ್ಪ? ಯಾವ ಎಣ್ಣೆ? ಎಷ್ಟು ಎಣ್ಣೆ ಅಂಗಡಿವೆ ಇವತ್ತುವೆ ನಮ್ಮ ತಾಲೂಕಲ್ಲಿ 36. ನನಗೆ ಗೊತ್ತಿಲ್ಲ, ನಮ್ಮ ಇದ್ದವು ಮಲ್ಲೇಶಣ್ಣವು ಯಾರೋ ಒಂದು 3 ಇದ್ದವು, ಮಲ್ಲೇಗೌಡ ಅಂತ ಮಲ್ಲೇಶಣ್ಣವು ಯಾವೋ 3-4 ಇದ್ದವು. ಏನು ಸರ್ 36 ಆಗ್ಯಾವ ಇವತ್ತು. ಹೊಳೆಸಿಬ್ರದ ತಾಲೂಕಲ್ಲೇ ಹೊಳೆಸಿಬ್ರ, ಅದು ದಂಡಿನಹಳ್ಳಿ ಹೋಬಳಿ ಅಲ್ಲ, ದುದ್ದ ಶಾಂತಿಗ್ರಾಮ ಅಲ್ಲ. 36 ಅಂಗಡಿ ಹೊಳೆಸಿಬ್ರ 36. ಇನ್ನು ಈ ರೋಡ್ ಐತಲ್ಲ, ಈ ರೋಡಲ್ಲಿ ಹೋದರೆ ನಿಮ್ಮ ಡೈರಿಯಿಂದ ಹೋದರೆ ಬೇಲೂರು ರೋಡಲ್ಲಿ ಅದೊಂದು 20 ಇರ್ಬೋದು, ಎಷ್ಟಿರ್ಬೋದು. ಶಶಿಗೆ ಗೊತ್ತೈತೆ ಅದು. ಅವ್ರ ದುಡ್ಡದಿಂದ ಬರುವಾಗ ಏನು ಶಶಿ ಲೆಕ್ಕ ಹಾಕಿದೆಯಾ? ಏನ ಅದನ್ನು ಯಾತಕ್ಕೆ ಅವ್ರು ಏನು ಹೇಳ್ತಾ ಇರೋದು ಅಂದರೆ, ನಾವು 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ, ನೀವು ಮಲ್ಲಿ ಅದ್ರ ಜೊತೆಗೆ ಎಣ್ಣೆ ಭಾಗ್ಯ ಕೊಟ್ಟಿದ್ದೀವಿ, ಈ 36 46 ವಾಪಸ್ ದುಡ್ಡು ಕೊಡಿ ಅಂತ ಕೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.